ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟವತಿ ಚಮಹಿತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನಾವು ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಈಗಂತೂ. ನೀವು ಕಿಟಕಿ ತೆಗೀತು ಅಂತಂದರೆ ಸೊಳ್ಳೆಗಳ ಕಾಟ, ಮತ್ತು ಧೂಳು ಬರುತ್ತೆ, ಮತ್ತು ಸೊಳ್ಳೆ ಬರುತ್ತೆ, ಜಿರಳೆ ಬರುತ್ತೆ, ಹಾವು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತೈತಲ್ಲ. ಹಾಗಾಗಿ ನೀವು ಕಿಟಕಿ ಮುಚ್ಚಲೇಬೇಕಾದ್ರೆ ಫ್ಯಾನಲ್ಲಿ ಏನಿರುತ್ತೆ ಅಂತಂದರೆ, ಇಡೀ ಒಂದು ಅರ್ಧ ಗಂಟೆಯಲ್ಲಿ ನ್ಯಾಚುರಲ್ ನೀವೆಲ್ಲ ಬಾಗಿಲೆಲ್ಲ ಹಚ್ಕೊಂಡಿರ್ತೀರ, ಕಿಟಕಿಯೆಲ್ಲ ಮುಚ್ಕೊಂಡಿರ್ತೀರ, ಸ್ಕ್ರೀನ್ ಬೇರೆ ಹಾಕಿರ್ತೀರ. ಈ ಫ್ಯಾನ್ ವಾತಾವರಣ ಏನು ಅಂತಂದರೆ, ಅಲ್ಲಿರೋಂಥ ಗಾಳಿಯೆಲ್ಲ ಮಿಕ್ಸ್ ಆಗಿ ನಿಮ್ಮ ಉಸಿರಾಟಲ್ಲೇ ಮಿಕ್ಸ್ ಆಗಿ 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 ಅದೇ ಗಾಳಿ, ಅದೇ ಫ್ರೆಶ್ ಗಾಳಿ ಬರೋದೇ ಇಲ್ಲ. ನೋಡಿ, ಬೇಕಾದ್ರೆ ಫ್ರೆಶ್ ಗಾಳಿ ಬರಬೇಕು ಅಂತಂದರೆ ತುಂಬ ಸೆಕೆ ಆದಾಗ ನೀವು ರೂಮಲ್ಲಿ ಇರ್ತೀರ, ಫ್ಯಾನ್ ಗಾಳಿಗೂ ನಿಮ್ಮ ಮಧ್ಯೆ ಸುಮ್ಮನೆ ಬಾಗಿಲು ತೆಗೆದು ಆಚೆ ನಿಂತ್ಕೊಳ್ಳಿ. ಸ್ವಲ್ಪ ನೈಟ್ ಟೈಮು ಹಂಗನ್ಬಿಟ್ಟು ಮಧ್ಯರಾತ್ರಿ ಒಬ್ಬೊಬ್ಬರೇ ಆಚೆ ನಿಂತ್ಕೊಳ್ಳೋಕೆ ಹೋಗ್ಬೇಡಿ, ಅದು ಬೇರೆ ವಿಚಾರ. ತಂಪ ಗಾಳಿ ಬರುತ್ತೆ. ಟೆರೆಸ್ ಮೇಲೆ ಹೋಗಿ ನಿಂತ್ಕೊಳ್ಳಿ. ನೋಡಿ, ಮಲಗೋಕ್ಕಿಂತ ಮುಂಚೆ 9 ಗಂಟೆ 9:30ವರೆಗೂ ನೀವು ಮೊಬೈಲ್ಗೆ ಮೇಲೆ ಸೈಡ್ಗೆ ಇಟ್ಬಿಟ್ಟು ನೀವು ಟೆರೆಸ್ಗೆ ಹೋಗಿ ಆರಾಮಾಗಿ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಏನೇನು ಸಂತೋಷದ ಕ್ಷಣಗಳನ್ನು ನೆನೆಸ್ಕೊತಾ ಬನ್ನಿ. ಒಂದು 1/4 ಗಂಟೆ, ಒಂದು 10 ನಿಮಿಷ ದೇಹ ಫುಲ್ಲು ತಂಪಾಗುತ್ತೆ. ಹೋಗಿ ಮಲಿಕೊಳ್ಳಿ. ಬೆಳಗಾನ ನಿಮ್ಗೆ ಯಾವುದೇ ರೀತಿ ಸೆಕೆ ಆಗೋದಿಲ್ಲ. ಒಂದು, ಯಾಕಂದರೆ ಒಳ್ಳೆ ಮೂಡಲ್ಲಿರುತ್ತೆ. ನೀವು ಒಳ್ಳೆ ಮೂಡಲ್ಲಿತ್ತು ಅಂದರೆ ಅದನ್ನೇ ನೆನೆಸ್ಕೋತಾ ಇರ್ತದೆ ದೇಹ. ಅದೇ ರೀತಿ ನಿಮ್ಮ ಹೀಟನ್ನು ಅವಾಯ್ಡ್ ಮಾಡ್ತಾ ಇರ್ತದೆ, ಕೋಲ್ಡನ್ನು ದೇಹನ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಇನ್ನೊಂದು, ನಿಮ್ಗೆ ಇನ್ನೂ ಒಂದು ಚೆನ್ನಾಗಿ ನಿಮಗೆ ಒಳ್ಳೆಯ ಒಂದು ರೆಮಿಡಿ ಬೇಕು ಅಂತಂದರೆ, ನೀವು ನೀರು ಒಂದು ಬಟ್ಟೆ, ಶುದ್ಧವಾದಂಥ ಬಟ್ಟೆ ತೆಗೆದುಕೊಂಡು ನೀರು ಹಚ್ಕೊಂಡು ನೀವು ಅದನ್ನು ಮಡಿಸಿ ಮುಖಕ್ಕೆಲ್ಲ ಹಿಂಗೆ ಒರೆಸ್ಬೇಡಿ, ಹಿಂಗೆಲ್ಲ ಒತ್ತಿ ತಣ್ಣಗಾಗುತ್ತೆ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಕ್ಕಳಿಗಿದ್ರೆ ಮಕ್ಳಿಗೂ ಕೂಡ ಇದನ್ನೆಲ್ಲ ಮಾಡಿ, ಕೈಗೆ, ಹೊಟ್ಟೆಗೆ, ಮತ್ತು ಇದಕ್ಕೆ ಬೆನ್ನಿಗೆ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಅದನ್ನು ಒರೆಸ್ಬೇಡಿ, ಸುಮ್ಮನೆ ಹಂಗೆ ಮಲ್ಕೊಳ್ಳಿ. ಹಿಂಗೆ ತಂಪಾಗುತ್ತೆ ಗೊತ್ತಾ. ಅಯ್ಯೋ, ನಿಮ್ಗೆ ನಿದ್ದೆ ಬಂದ್ಬಿಡ್ತು ಅಂತಂದರೆ ಬೆಳಗಾನ ನಿಮಗೆ ಫ್ಯಾನೇ ಬೇಕಾಗಿಲ್ಲ. ಬೇಕಾದ್ರೆ ಇವತ್ತು ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುವಂಥ ಒಂದು ವಿಚಾರ ಅಲ್ಲ. ಸಿಂಪಲ್ ಆಗಿರುವಂಥದ್ದು ಮನೇಲಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಧ್ಯರಾತ್ರಿ ಬೆಳಗಿನ ಜಾವ 5 ಗಂಟೆ 3 ಗಂಟೆ 4 ಗಂಟೆ ಫುಲ್ಲು ಕೋಲ್ಡ್ ಆಗಿಬಿಡ್ತದೆ ಗೊತ್ತಾ. ಅದೇ ಗಾಳಿ ಕುಡಿದು ಒಂದು ಇದಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿದೆ, ತಂಪಾಗಿ ಮಲ್ಕೋಬೇಕು. ಫ್ಯಾನ್ ಇಲ್ಲ ಅಂಥವ್ರು ಇದನ್ನು ಮಾಡ್ಕೊಳ್ಳಿ. ಎಲ್ಲ ಫ್ಯಾನ್ ಇರಲ್ಲ, ಕರೆಂಟ್ ಹೊಟ್ಟೋಯ್ತು, ಅವಾಗೇನು ಮಾಡ್ತೀರಾ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದೊಂದು ಒಡ್ಡೆ ಬಟ್ಟೆಲಿ ನೀರು ಕಲಸಿ ಎಲ್ಲ ದೇಹ ಹಿಂಗೆ ಒತ್ಕೊಳ್ಳಿ. ಸುಮ್ಮನೆ ಅದು ಸೈಡಲ್ಲಿ ಇಟ್ಬಿಟ್ಟು ನೆಮ್ಮದಿಗೆ ಮಲ್ಕೊಳ್ಳಿ. ಫಸ್ಟ್ ಕ್ಲಾಸ್ ನಿದ್ದೆ ಬರುತ್ತೆ, ದೇಹದಲ್ಲಿ ಯಾವುದೇ ರೀತಿ ಹೀಟು ಆಗೋದಿಲ್ಲ.
ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಅಜೀರ್ಣದ ಸಮಸ್ಯೆ ಏನು ಅಂತಂದರೆ, ಬಾಡಿ ಏನಕ್ಕೆ ಅಜೀರ್ಣದ ಸಮಸ್ಯೆ ಅಂತೂ ಮೈನಾಗಿ ಇರುತ್ತೆ ಅಂತಂದರೆ ನೀವು ತಿಳ್ಕೊಳ್ಳಿ. ಕಾರಣ ಅಜೀರ್ಣ ಏನಕ್ಕೆ ಆಗುತ್ತೆ ಅಂತಂದರೆ, ಹಸಿ ಪದಾರ್ಥ ಮತ್ತು ಬಿಸಿ ಪದಾರ್ಥ ಒಟ್ಟಿಗೆ ಸೇವನೆ ಮಾಡಿರ್ತೀರ, ನಂಬರ್ 1 ಗೊತ್ತಲ್ಲ. ಜೊತೆಗೆ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹಸಿ ಮತ್ತು ಬಿಸಿ ಪದಾರ್ಥಗಳನ್ನು ಇದು ಮಾಡೋದಕ್ಕಿಂತ ಜೊತೆಗೆ ನೀವೇನಂತಂದರೆ ಜಾಸ್ತಿ ನೀರನ್ನು ಕುಡಿಬೇಕು. ಅವಾಗ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹೊಟ್ಟೆಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆಯಲ್ಲ, ಹೈಡ್ರೋಕ್ಲಾಸಿಡ್ ಇದು ಮಾಡಬೇಕು ಅಂದರೆ ಚೆನ್ನಾಗಿ ನೀರಿರಬೇಕು. ನೀರೇ ಇಲ್ಲಾಂದರೆ ಹೆಂಗೆ ಬಿಡುಗಡೆ ಮಾಡುತ್ತೆ. ಹಾಗೆ ಚೆನ್ನಾಗಿ ನೀರನ್ನು ಕುಡಿಯಬೇಕು, ಗೊತ್ತಲ್ಲ. ಜೊತೆಗೆ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಅಂತಂದರೆ ಮೇಯ್ನಾಗಿ ನೀವು ಬಾಳೆಹಣ್ಣನ್ನು ಸೇವನೆ ಮಾಡಬೇಕು. ತಿನ್ಬಿಡ್ತೀನ ಸಾಧ್ಯ ಆಯಿತು ಅಂದರೆ ಪ್ರತಿದಿನ ಏಲಕ್ಕಿ ಬಾಳೆಹಣ್ಣು ನಿಮಗೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗಬೇಕು ಅಂದರೆ ಒಂದು ಬಾಳೆಹಣ್ಣನ್ನಾರು ಸೇವನೆ ಮಾಡ್ತು ಅಂದರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ, ಗೊತ್ತಲ್ಲ. ಮತ್ತು ಡಿಫ್ರೆಂಟ್ ಆಹಾರವನ್ನು ತಗೋಬೇಕು. ಅಂದರೆ ಒಂದಿನ ರಾಗಿ, ಒಂದಿನ ಜೋಳ, ಒಂದಿನ ಗೋಧಿ, ಈ ರೀತಿ ಧಾನ್ಯವನ್ನು ನೀವು ಸಪ್ರೇಟಾಗಿ ನೀವು ತೆಗೆದುಕೊಂಡು ಖಂಡಿತವಾಗ್ಲೂ ಕೂಡ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಸೊ ಯಾವ ಮುದ್ರೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂದರೆ ಸೂರ್ಯ ಮುದ್ರೆ, ಬೆರಳು ಪ್ಲಸ್ ಉಂಗುರದ ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರವಹಿಸಬೇಕು. ಇದನ್ನ 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ನಾಳೆ ಪ್ರದೋಷ. ಈ ಒಂದು ಸುಲಭವಾದಂತಹ ಸರಳವಾದಂಥ ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಯಾರು ನಿಮ್ಮ ಹತ್ರ ದುಡ್ಡು ತೆಗೆದುಕೊಂಡು ಕೊಟ್ಟಿಲ್ವೋ ಅವ್ರು ತಕ್ಷಣ ಕೊಟ್ಟುಬಿಡ್ತಾರೆ. ಅದು ಯಾವ ಒಂದು ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ನೋಡಿ, ನಾಳೆ ವಿಶೇಷವಾದಂಥ ಒಂದು ಪ್ರದೋಷ ಅಲ್ಲ. ಈ ಒಂದು ಪ್ರದೋಷದ ದಿನ ನೀವು ವಿಶೇಷವಾದಂಥ ಒಂದು ತಂತ್ರವನ್ನು ಉಪಯೋಗಿಸಿ ನೀವು ಏನೇ ಒಂದು ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅದು ಬರುತ್ತೆ, ಅದು ಆಗುತ್ತೆ, ಗೊತ್ತಲ್ಲ. ಅದು ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ದುಡ್ಡು ತೆಗೆದುಕೊಂಡು ಆಟಾಡಿಸ್ತಾ ಇರ್ತಾರೆ, ತಕ್ಷಣ ಇದು ದುಡ್ಡು ಬಂದುಬಿಡುತ್ತೆ, ಗೊತ್ತಲ್ಲ. ಈ ಒಂದು ತಂತ್ರವನ್ನು ಮಾಡಲೇಬೇಕು. ಇದಕ್ಕೆ ಬೇಕಾಗಿರೋದು ತಾಮ್ರದ ಚೆಂಬನ್ನು ತೆಗೆದುಕೊಳ್ಳಿ. ಇದು ಹಳೇದಾದರೂ ಪರವಾಗಿಲ್ಲ, ಹೊಸದಾದರೂ ಪರವಾಗಿಲ್ಲ. ಈ ತಾಮ್ರದ ಚೆಂಬನ್ನು ತೆಗೆದುಕೊಂಡು ವಿಶೇಷವಾಗಿ ಅದರ ಒಳಗಡೆ ನೀವು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಯಾರು ದುಡ್ಡು ತೊಗೊಂಡಿದ್ದೀರೋ ಅವ್ರು ಕೊಟ್ಬಿಡಲಿ ಅಂತ ಒಂದು ಪೆನ್ನಲ್ಲಿ ಬರೀರಿ. ವೀಳ್ಯದೆಲೆ ಮೇಲೆ ಬರೀಬೇಕು, ಸ್ಕೆಚ್ ಪೆನ್ ಅಥವಾ ಮಾರ್ಕರ್ ಪೆನ್ನಲ್ಲಿ ಬರೀರಿ, ಪರ್ಮನೆಂಟ್ ಮಾರ್ಕರ್, ಗೊತ್ತಲ್ಲ. ಒಂದು ಪರ್ಮನೆಂಟ್ ಮಾರ್ಕರು ನೀವು ಯಾರನ್ನ ಫಾಲೋ ಮಾಡ್ತೇವೆ ಒಂದು 3 ಥರ 20 ರೂಪಾಯಿಗೆ ಸಿಗುತ್ತೆ ಮಾರ್ಕರ್ ಪೆನ್ನನ್ನು ತೆಗೆದುಕೊಳ್ಳಿ. ಇದು ಸಂಕಲ್ಪ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಚೀಟಿ ಬರೆದು ಅದು ಇದರಲ್ಲಿ ಅದನ್ನು ತೆಗೆದುಕೊಂಡು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಈ ವೀಳ್ಯದೆಲೆಯನ್ನು ಒಂದು ತಾಮ್ರದ ಚೆಂಬಿನ ಒಳಗಡೆ ಹಾಕಿ, ಈ ತಾಮ್ರದ ಚೆಂಬಿನ ಒಳಗಡೆ ಹಾಕಿ
ನೀವೇನು ಮಾಡಬೇಕು, ಕಲ್ಲಿದ್ದಲು, ಇದು ಇಸ್ತ್ರಿ ಪೆಟ್ಟಿಗೆ ಮಾಡುವಂಥವ್ರು ಸಿಗುತ್ತೆ ಅಥವಾ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಕಲ್ಲಿದ್ದಲು ಕೊಡಿ ಅಂತಂದರೆ ಕೊಡ್ತಾರೆ, ಗೊತ್ತಲ್ಲ. ಅದನ್ನು ಒಳಗಡೆ ಹಾಕಬೇಕು, ಗೊತ್ತಲ್ಲ. ಅದನ್ನು ಕುಟ್ಟಿ ಪುಡಿ ಮಾಡಿ ಪೌಡ್ರ್ ಮಾಡಿ ಒಳಗಡೆ ಹಾಕಬೇಕು. ಅದಾದಮೇಲೆ ನೀವೇನು ಮಾಡಬೇಕು, ಫಸ್ಟು ಪ್ಯೂರ್ ಹಾಕಿ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ. ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋದಿತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದು ಎಂಥ ದುಡ್ಡಿನ ದಾರಿದ್ರ್ಯ ಇದು ಸಂಪೂರ್ಣ ಹೊರಟೋಗ್ಬಿಡುತ್ತೆ. 10ರಿಂದ 15 ಬಾರಿ ಸಂಕಲ್ಪವನ್ನು ಮಾಡಿ, ನಿಮಗೆ ಖಂಡಿತ ಹೇಗೋ ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ, ಹೇಗೋ ನಿಮ್ಮ ಮನೆಗೆ ಬಂದು ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಈ ವಿಶೇಷವಾದಂತಹ ಒಂದು ದಿನ, ವಿಶೇಷವಾದ ದಿನಗಳಲ್ಲಿ ತಗೊಳ್ತೇನೆ, ತುಂಬ ಪವರ್ಫುಲ್ ಆಗುತ್ತೆ. ಅದಕ್ಕೆ ದಿನ ಪ್ರತಿಷ್ಠಾಪನೆ ಮಾಡಿ, ಜೊತೆಗೆ ನೀವು ಅಕ್ಷಯ ತೃತೀಯದ ದಿನ ನೀವು ತೆಗೆದುಕೊಂಡು ಅಂದರೆ ಒಂದು ಯಂತ್ರ ತೊಗೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 10 ಯಂತ್ರ ತೊಗೊಂಡಂಗೆ ನೀವು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತಲ್ಲ. ಮತ್ತು ಯಾರ್ಯಾರು ಈ ಅಕ್ಷಯ ತೃತೀಯ ದಿನ ನೀವು ತಗೋತಿರೋ ನಾವು ಅವ್ರಿಗೆಲ್ಲ ಕರಂಗಾಳಿ ಮಾಲೆಯನ್ನು ನಾನು ಕೊಡ್ತೀನಿ. ನಾನು ಏನು ಅನೌನ್ಸ್ ಮಾಡಿದ್ದೀನಿ ಇವತ್ತಿಂದ ಅದನ್ನು ಕರಂಗಾಳಿ ಮಾಲೆಯನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಎಷ್ಟೊಂದು ಜನ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ನಾನು ಕೊಟ್ಟಿದ್ದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಮತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ಮನೇಲಿದೆಯೋ ಅವರು ನೀವೇನು ಮಾಡಿ ಅಂತಂದರೆ ಹಳದಿ ಹೂಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಮೇಲೂ ಕೂಡ ಧರಿಸ್ಬೋದು. ಪೂಜೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ. 10ರಿಂದ 15 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ಇದು ತಗೊಳ್ಳೋಕ್ಕಾಗೋದು, ಸುಲಭವಾಗಿ ಅಷ್ಟು ಸುಲಭವಾಗಿ ಎಲ್ಲರ ಮನೆಗೂ ಬರೋದಿಲ್ಲ ಅಲ್ಲ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಅದೇ ಅಷ್ಟಲಕ್ಷ್ಮಿ ಯಂತ್ರ ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಬೇಕು. ಒಂದು ಇಡಿಯಷ್ಟು, ಆಮೇಲೆ ಮತ್ತೆ ಕುಟ್ಟಿ ಪುಡಿ ಮಾಡಿರೋವಂಥ ಒಂದು ಕಲ್ಲಿದ್ದಲು ಜೊತೆಗೆ ಕಲ್ಲುಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಫಸ್ಟು ಪ್ಯೂರ್ ಹಾಕಬೇಕು, ವೀಳ್ಯದೆಲೆ ಹಾಕಬೇಕು, ಹೆಸರು ಬರೆದ್ಬಿಟ್ಟು ಅದರ ಮೇಲೆ ನೋಡಿ ಕರೆಕ್ಟಾಗಿ ಮಾಡಬೇಕು. ಇದು ಚೂರು ಮಿಸ್ ಆಗಬಾರ್ದು. ಮಿಸ್ ಆಯಿತು ಅಂತಂದರೆ ನಿಮ್ಮ ಕೆಲಸ ಆಗೋಲ್ಲ. ನೀವು ತಪ್ಪು ಮಾಡಿದ್ದೀರಾ ಅಂತ, ಕೆಲಸ ಆಗಿಲ್ಲ ಅಂದರೆ ನೀವು ತಪ್ಪು ಮಾಡಿದ್ದೀರಾ ಏನೋ ಅಂತ ಚಂಬು ಒಳಗಡೆ ಹಾಕಬೇಕು, ಗೊತ್ತಲ್ಲ. ಕಲ್ಲಿದ್ದಲು ಪೌಡ್ರ್ ಮಾಡಿ ಹಾಕಬೇಕು. ಮತ್ತು ಆಮೇಲೆ ನೀವೇನು ಮಾಡಬೇಕು, ಕಲ್ಲಿದ್ದಲನ್ನು ಕುಟ್ಟಿ ಪುಡಿ ಮಾಡಿ ಮತ್ತು ಈ ಒಂದು ಕಲ್ಲುಪ್ಪು ಜೊತೆ ಮಿಕ್ಸ್ ಮಾಡಿ ಅದನ್ನು ಹಾಕಬೇಕು, ಒಂದು ಇಡಿಯಷ್ಟನ್ನು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ನಿಂಬೆಹಣ್ಣು ತೊಗೊಂಡು ಹಿಂಡಬೇಕು, ಕಟ್ ಮಾಡಿ ಅರ್ಧ ಹೋಳಿಗೆ ಒಂದು ನಿಂಬೆಹಣ್ಣನ್ನು ಹಿಂಡಬೇಕು. ಸಿಂಪಲ್ಲಾಗಿರೋಂಥದ್ದು. ನಿಮಗೆ ಏನು ಮಾಡಬೇಕು ಅಂತಂದರೆ ₹1 ಕಾಯಿನ ತೆಗೆದುಕೊಂಡು ಅಲ್ಲಿ ಹಾಕಬೇಕು. ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಕುಂಕುಮವನ್ನು ಹಾಕಿ, ಅದು ಹಾಕಿದ ನಂತರ ಒಂದು 5-6 ಕರ್ಪೂರ ತೆಗೆದುಕೊಂಡು ಹಾಕಿ ಅಲ್ಲಿ ಬೆಂಕಿಯನ್ನು ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ, ಅವನು ಕೊಟ್ಬಿಡ್ಲಿ ತಕ್ಷಣ ಅಂತ. ಅದು ಹಾಕಿ ಇದೆಲ್ಲ ಹಾರಾದ್ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ನೀವೇನು ಮಾಡಿ ಆ ಕಾಯಿನನ್ನು ಒಂದು ಕಡೆ ಯಾವ್ದಾದ್ರು ಮರದ ಕೆಳಗಡೆ ಹಾಕಿ ₹1 ಕಾಯಿನ್ನು, ಗೊತ್ತಲ್ಲ. ಈ ಮಿಕ್ಕಿದ ತಾಮ್ರದ ಚೊಂಬೊಳಗಡೆ ಇರುತ್ತಲ್ಲ ಅದನ್ನು ತೆಗೆದುಕೊಂಡು 3 ದಾಡಿ ಕೊಡೋದಲ್ಲಿ ಚೆಲ್ಲಿ, ಎಷ್ಟು ಜನ ಅದ್ರ ಮೇಲೆ ತುಳ್ಕೊಂಡು ಓಡಾಡ್ತಾರೋ ಅಷ್ಟು ಬೇಗ ಕೊಡ್ತಾರೆ ದುಡ್ಡು, ಹೌದಲ್ಲ. ಇದನ್ನು ಚಂಬರ ಮತ್ತು ತೊಳೆದ್ಬಿಟ್ಟು ಮನೇಲಿ ಯೂಸ್ ಮಾಡ್ಕೊಳ್ಳಿ, ಗೊತ್ತಲ್ಲ. ₹1 ಕಾಯಿನ ಯಾವ್ದಾದ್ರು ದೇವಸ್ಥಾನದ ಉಂಡಿಗೋ ಅಥವಾ ಯಾವ್ದಾದ್ರು ಮರದ ಕೆಳಗಡೆ ಇಟ್ಟರೆ ಯಾರೋ ತೊಗೋತಾರೆ, ಏನಾದ್ರು ಮಾಡ್ಕೊಳ್ಳಿ, ಅದು ಗೊತ್ತಲ್ಲ. ಅಷ್ಟನ್ನು ಮಾಡಿ ಖಂಡಿತವಾಗಿ ನಿಮ್ಗೆ ಕೊಡೋವಂಥ ದುಡ್ಡು ಕೊಟ್ಬಿಡ್ತಾರೆ, ಬರೋವಂಥ ದುಡ್ಡು ಬಂದ್ಬಿಡುತ್ತೆ, ಗೊತ್ತಲ್ಲ. ಇದನ್ನು ನಾಳೆ ವಿಶೇಷವಾಗಿ ಪ್ರದೋಷದ ದಿನ ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಯಾರ್ಯಾರಿಗೆ ದುಡ್ಡು ಬರಬೇಕು ಅಂತ ಅಂದ್ಕೊಂಡಿದ್ರು ಅವ್ರು ನಿಮ್ಮ ಹೆಸರನ್ನು ಬರೆದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ